ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ. ಒಂದೊಂದ್ಸತಿ ಇಷ್ಟ ಆದರೆ ಟೀ ಮಾಡ್ಕೊಳ್ತೀವಿ. ನಾನು ಸುಮ್ಮನೆ ಹೇಳ್ಕೊಳ್ಳೋಕ್ಕೆ ಕೆಲಸ ಆಯ್ತಾ ಅಂತ. ಮುಂಚೆ ನಾನು ಜಾಬಿಗೆ ಹೋಗ್ತಾ ಇದ್ದೆ, ಇವಾಗ ನನಗೆ ಹೋಗೋಕ್ಕಾಗ್ತಿಲ್ಲ. ಅದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಅಂತಾರಲ್ವ, ಆ ಥರ ಮಜ್ಜಿಗೆ ಅವರ ಅಂತ ಕರೀತಾರೆ. ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಟು ಆಲ್. ವೆಲ್ಕಮ್ ಟು ಶಶಿ ಶರಣ್ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಬೆಳಗ್ಗೆ 7 ಗಂಟೆ ಆಗಿತ್ತು, ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ. ಮಕ್ಕಳ ಸ್ಕೂಲ್ ಇಲ್ಲ ಇವತ್ತು, ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ದೆ. ಇಲ್ಲಾಂದರೆ 6 ಗಂಟೆ 5:30 6 ಗಂಟೆಗೆಲ್ಲ ಎದ್ಬಿಡ್ತೀನಿ. ಸೀನ್ರಿ ನೋಡಿ ಎಷ್ಟು ಚೆನ್ನಾಗಿದೆ. ಬೆಳಗ್ಗೆ ಈ ಥರ ಗ್ರೀನ್ ಸೀನ್ರಿ ಈ ಥರ ನೋಡಬೇಕು, ಮೈಂಡ್ ಫ್ರೆಶ್ ಆಗಿರುತ್ತೆ. ಟೀ ಮಾಡ್ಕೊತಿದ್ದೀನಿ. ನನಗೆ ಒಂದೊಂದು ಸತಿ ಬಿಸಿನೀರು ಕುಡಿತೀನಿ, ಒಂದೊಂದು ಸತಿ ಇಷ್ಟ ಆದರೆ ಟೀ ಮಾಡ್ಕೊಳ್ತೀವಿ ನಾನು ನನ್ನ ಹಸ್ಬೆಂಡು. ಹಾಗೆ ಟಿಫಿನಿಗೆ ರೆಡಿ ಮಾಡ್ತಾಯಿದ್ದೆ, ಅವಲಕ್ಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ಅವಲಕ್ಕಿ ಒಗ್ಗರಣೆ ಏನು ರೆಸಿಪಿ ಏನು ಹೇಳ್ಕೊಳ್ಳೋಗಿಲ್ಲ, ಎಲ್ಲರಿಗೂ ಬರುತ್ತೆ. ಆ್ಯಸ್ ಯೂಶ್ವಲ್ ಕಡಲೆ ಬೀಜ, ಮೆಣಸಿನ್ಕಾಯಿ, ಜೀರಿಗೆ, ಈರುಳ್ಳಿ, ಟೊಮ್ಯಾಟೊ ಈ ಥರ ಒಗ್ಗರಣೆ ಮಾಡ್ಕೊಂಬಿಟ್ಟು ಅವಲಕ್ಕಿ ಹಾಕಿ ಕಲಿಸ್ಬಿಡೋದು. ನೆನೆಸಿರೋ ಅವಲಕ್ಕಿ ಹಾಕ್ಬಿಟ್ಟು, ಸೊ ಬೆಳಗ್ಗೆ ಅವಲಕ್ಕಿ ತಿನ್ಕೊಂಬಿಟ್ಟು ಮಕ್ಕಳಲ್ಲಿ ಸ್ವಲ್ಪ ಲೇಟಾಗಿದ್ದರು. ನಿನ್ನೆ ಅವರೆಲ್ಲ ಸ್ವಲ್ಪ ಓದ್ಕೊಂಡು ಏನು ಬೇಕು ಮಲಗೋ ತನಕ ಲೇಟಾಗಿತ್ತು. ಈಗ ಟಿಫಿನ್ ಆಯಿತು, ಇವಾಗ ಕಾಫಿ ಆಗುತ್ತೆ. ಏನಂದರೆ ನಮ್ಮ ಹೆಣ್ಮಕ್ಳು ಕೆಲಸನೇ ಮುಗಿಯಲ್ಲ. ಯಾಕೆ ಮುಗಿಯಲ್ಲ ಹೇಳಿ? ಹಿಂಗೆ ಒಂದ್ರ ಮೇಲೊಂದು ಕೆಲಸ ಸ್ಟಾರ್ಟ್ ಆಗ್ತಾನೆ ಇರುತ್ತೆ. ಸುಮ್ಮನೆ ಹೇಳ್ಕೊಳ್ಳೋಕ್ಕೆ ಕೆಲಸ ಆಯ್ತಾ ಅಂತ ಅವ್ರಿಗೆ ಕೇಳ್ತೀವಿ. ಇದು ಎಲ್ಲರ ಮನೆ ಕಥೆನೇ. ಹೋಗಲಿ ಬಿಡಿ. ಇವಾಗ ತಿಂಡಿ ಆಗಿತ್ತು, ಹಾಗಾಗಿ ಕಾಫಿ ಬೇಕಂತ ಇದ್ದರು. ಸೊ ಕಾಫಿ ಮಾಡಿದೆ. ಕಾಫಿ ಮಾಡಿ ಇವಾಗ ಕೊಡ್ತಾಯಿದ್ದೀನಿ ಅವರಿಗೆ. ನೋಡ್ರಿ ಕಾಫಿ ಕೊಡ್ರಿ, 10 ರೂಪಾಯಿ. ಇಲ್ಲಿ ಪೇ ಮಾಡಿದ್ರೆ ಸಾಕು, ಫೋನ್ ಪೇ ಗೀನ್ ಪೇ ಯಾವುದು ಬೇಡ. ಮಕ್ಕಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆಯಲ್ಲ ಫ್ರೆಂಡ್ಸ್, ಹಾಗಾಗಿ ಮಕ್ಕಳು ಓದ್ಕೋತಾ ಇದ್ದಾರೆ. ನಾಳೆ ಅವರಿಗೆ ಮ್ಯಾಥ್ಸ್ ಸಬ್ಜೆಕ್ಟ್ ಇದೆ, ಅದಕ್ಕೆ ಓದ್ಕೋತಾ ಇದ್ದಾರೆ ಅವರು. ಹಾಗೆ ಕಾಫಿ ಕುಡಿದ್ಬಿಟ್ಟು ಒಂದು ಸ್ವಲ್ಪ ಹರಟೆ ಹೊಡೆದು ಹಾಗೆ ಕೂತ್ಕೊಂಡಿದೆ. ಎಷ್ಟು ಕೂತ್ಕೊಂಡ್ರು ಮತ್ತು ಲೇಸಿನೆಸ್ ಬಂದೇ ಬರುತ್ತೆ. ಹಾಗೇ ಅದಕ್ಕೋಸ್ಕರ ಎದ್ಬಿಟ್ಟು ಮತ್ತು ಮನೆ ಕೆಲಸ ತುಂಬ ಇತ್ತು, ಹಾಗಾಗಿ ಎದ್ಬಿಟ್ಟು ಕೆಲಸ ಮಾಡ್ಕೋತಾ ಇದ್ದೀನಿ. ಏನಿಲ್ಲ, ಹಿಟ್ಟಿನ ಗಿರಣಿಗೆ ಹೋಗಿದ್ರಲ್ವ, ಸೊ ಬ್ಯಾಗೆಲ್ಲ ಸ್ವಲ್ಪ ಗಲೀಜಾಗಿತ್ತು, ಅದನ್ನು ತೊಳೆದು ಹಾಕ್ಬಿಟ್ಟು ಮಕ್ಕಳ ಸ್ಕೂಲ್ ಸಾಕ್ಸ್ ಎಲ್ಲ ತೊಳೆದು ಹಾಕಿದೆ. ಅದು ತೊಳೆದು ಹಾಕಿ ಆ್ಯಸ್ ಯೂಶ್ವಲ್ ಮನೆ ಕೆಲಸ ಇದ್ದೇ ಇರುತ್ತಲ್ವ. ಕೆಲಸದವ್ರನ್ನ ಹಚ್ಕೊಬೋದು. ಇದ್ದಾರೆ ಇಲ್ಲಿ ನನ್ನ ಅಪಾರ್ಟ್ಮೆಂಟಲ್ಲಿ ಕೆಲಸದವ್ರು ಇದ್ದಾರೆ. ಬಟ್ ನನಗೇನಂದರೆ ಮನೇಲೇ ಇರ್ತೀನಲ್ವ, ಸೊ ಹಾಗಾಗಿ ಯಾಕೆ ಸುಮ್ಮನೆ ಹಂಚ್ಕೊಬೇಕು, ನನಗೂ ಕೂಡ ಸ್ವಲ್ಪ ವ್ಯಾಯಾಮ ಆಗುತ್ತೆ. ಹಾಗೆ ಕೂತ್ಕೊಂಡ್ರೆ ಏನೋ ಚೆನ್ನಾಗಿ ಅನಿಸಲ್ವಲ್ಲ, ಮೈಯೆಲ್ಲ ಬಿಗಿ ಹಿಡ್ದಂಗೆ ಆಗುತ್ತೆ. ಹಾಗಾಗಿ ಈ ಥರ ಮನೆ ಕೆಲಸ ಅಷ್ಟೇ ಮಾಡ್ಕೊಂಡು ಹೋದರೆ ಸ್ವಲ್ಪ ಫ್ರೀ ಆಗಿರ್ತೀವಿ, ಮೈಂಡ್ ಕೂಡ ಬ್ಯುಸಿಯಾಗಿರುತ್ತೆ. ಅದಕ್ಕೋಸ್ಕರ ಮನೆ ಕೆಲಸ ನಾನೇ ಮಾಡ್ಕೊಳ್ತೀನಿ, ಕೆಲಸದವ್ರನ್ನೇನೂ ಹಚ್ಚಿಲ್ಲ. ಮುಂಚೆ ನಾನು ಜಾಬಿಗೆ ಹೋಗ್ತಾ ಇದ್ದೆ, ಇವಾಗ ನನಗೆ ಹೋಗೋಕ್ಕಾಗ್ತಿಲ್ಲ. ಏನಂದರೆ ನನ್ನ ಲೈಫಲ್ಲಿ ಒಂಥರ ಟರ್ನ್ ಓವರ್ ಆಗಿಬಿಡ್ತು, ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಅಂತಾರಲ್ವ, ಆ ಥರ. ಚೆನ್ನಾಗೇ ಜಾಬ್ ಮಾಡ್ತಾಯಿದ್ದೆ. ದೇವರೇನೋ ಒಂಥರ ನನ್ನ ಲೈಫಲ್ಲಿ ಏರುಪೇರು ಮಾಡಿಬಿಟ್ಟಿದ್ದಾನೆ. ಮಾಡಿರೋದು ಅವನೇ, ಕಾಪಾಡಿರೋದು ಅವನೇ. ಸೊ ಅದ್ರ ಬಗ್ಗೆ ನಾನೇನು ಹೇಳೋಕ್ಕೆ ಇಷ್ಟಪಡಲ್ಲ ಇವಾಗ. ಸೊ ಹಾಗಾಗಿ ಮನೇಲಿ ಹೆಲ್ತ್ ಇಶ್ಯೂಸ್ ಇದೆ, ಬೇಡ ಹೋಗಬೇಡ ಅಂತಾರೆ ಕೆಲಸಕ್ಕೆ. ಮನೇಲಿ ಇರ್ತೀನಲ್ವ, ಸೊ ಮನೆ ಕೆಲಸ ನಿಧಾನಕ್ಕೆಲ್ಲ ನಾನೇ ಮಾಡ್ಕೊಳ್ತಿರ್ತೀನಿ. ನೋಡಿ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ತಾಯಿದ್ದೀನಿ. ಡಸ್ಟಿಂಗ್ ಕ್ಲೀನಿಂಗ್ ಎಲ್ಲ ದಿನ ಮಾಡಲೇಬೇಕು, ಯಾಕಂದರೆ ಫ್ಯಾಕ್ಟ್ರಿ ಸೈಡು ಕ್ವಾರ್ಟರ್ಸ್ ಇರೋದ್ರಿಂದ ಡಸ್ಟಿಂಗು ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ತಾ ಇರಬೇಕು. ಅದು ಹೊಗೆದು ಡಸ್ಟ್ ಏನಿರುತ್ತಲ್ಲ ಅದು ಬರ್ತಾ ಇರುತ್ತೆ. ಇವಾಗ ಪ್ಲ್ಯಾಂಟ್ ರನ್ನಿಂಗ್ ಇದೆಯಲ್ವಾ, ಸೊ ಹಾಗಾಗಿ ಸ್ವಲ್ಪ ಡಸ್ಟ್ ಬರ್ತಾ ಇರುತ್ತೆ. ಮಕ್ಕಳೇನು ಅಷ್ಟೊಂದು ಗಲೀಜು ಮಾಡಲ್ಲ, ಬಟ್ ಆದರೂ ಸಣ್ಣದು ಡಸ್ಟ್ ಫಾರ್ಮೇಷನ್ ಆಗುತ್ತೆ. ನೋಡಿ ಮಕ್ಕಳು ಮಿಡ್ಲು ನಡೆದಾಡ್ತಾ ಇದ್ದರೆ ಕೆಲಸ ಮಾಡೋಕೆ ತುಂಬ ಕೋಪ ಬರುತ್ತಪ್ಪ ನನಗಂತೂ. ಈ ಥರ ಆಡ್ತಾರೆ. ಇವಾಗ ಎಬ್ಬಿಸ್ಬಿಟ್ಟು ಮೇಲೆ ಕೂಡಿಸಿ ಕಸ ಗುಡಿಸ್ಕೊತಾ ಇದ್ದೀನಿ. ನಂದು ಡಬಲ್ ಬೆಡ್ರೂಮ್ ಮನೆ, ಸೊ ಹಾಗಾಗಿ ಸ್ವಲ್ಪ ದೊಡ್ಡದೇ ಇದೆ. ಕ್ಲೀನಿಂಗ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಪರವಾಗಿಲ್ಲ, ನಾನು ಮಾಡ್ಕೊಳ್ತೀನಿ. ಕಸ ಗುಡಿಸೋದು, ಬಂಡೆ ಒರೆಸೋದು 2 ದಿನಕ್ಕೆ ಒಂದು ಸತಿ ಕಸ ಅಂತೂ ಡೈಲಿ ಗುಡಿಸ್ಕೋತೀನಿ. ನೆಲ ಒರೆಸ್ಕೊಳ್ಳೋದಂದ್ರೆ ಗ್ರೂಮಿಂಗೆಲ್ಲ ಸ್ವಲ್ಪ 2 ದಿನಕ್ಕೆ ಒಂದು ಸತಿ ಈ ಥರ ಎಲ್ಲ ಮಾಡ್ಕೊಳ್ತೀನಿ. ತುಂಬ ಗಲೀಜಾಗಿದ್ದರೆ ಡೈಲಿ ಮಾಡ್ಕೊಂಡಿರ್ತೀನಿ.
ಹೇಗೆ ನನ್ನ ಮೂಡ್ ತಕ್ಕಂಗೆ ಒಟ್ಟು ಇಷ್ಟ ಆದರೆ ಮಾಡ್ತೀನಿ, ಇಲ್ದಿದ್ರೆ 2 ದಿನಕ್ಕೆ ಒಂದು ಸತಿ ಈ ಥರ ಮಾಡ್ಕೊಳ್ತೀನಿ. ಇವಾಗ ನೆಲ ಒರೆಸ್ತಿದ್ದೀನಿ. ಇದು ಬಂದುಬಿಟ್ಟು ಫ್ರೆಂಡ್ಸ್ 2 to 3 ಇಯರ್ಸ್ ಆಯಿತು ನಾನು ಯೂಸ್ ಮಾಡ್ತಾಯಿದ್ದು. ತುಂಬ ಚೆನ್ನಾಗಿದೆ ನೆಲ ಒರೆಸೋದು. ಅಮೆಝಾನಲ್ಲಿ ತೊಗೊಂಡಿದ್ದು. ಚೆನ್ನಾಗಿದೆ, ಬೇಗ ಬೇಗ ಆಗುತ್ತೆ ಇದರಿಂದ ಕ್ಲೀನ್ ಮಾಡೋದು. ಕೆಳಗಡೆ ಮಾಪ್ ಏನಿದೆಯಲ್ಲ ಅದು ಇನ್ನೊಂದು ಪೇರ್ ಕೊಟ್ಟಿದ್ದಾರೆ, ಬಟ್ ಫಸ್ಟ್ ಇದೇ ಮೊದಲೇ ಪೇರು 3 ಇಯರ್ಸ್ ಆಯಿತು, ಏನೂ ಆಗಿಲ್ಲ, ಚೆನ್ನಾಗಿದೆ ಇದು. ಇದನ್ನೆಲ್ಲ ಮುಗಿಸಿ ನಾನು ಸ್ನಾನ ಮಾಡ್ಕೊಂಡು ಬಂದೆ. ಇಷ್ಟೊತ್ತಾಯಿತು ನೋಡಿ ಫ್ರೆಂಡ್ಸ್ ಕೆಲಸ ಮುಗಿಯೋಕ್ಕೆ. ಬೆಳಗ್ಗೆಯಿಂದ ಮಾಡ್ತಾಯಿದ್ರೆ ನೀವು ಮುಗಿದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡಿ ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಮಜ್ಜಿಗೆ ಅಂಬ್ರ ಮಾಡಬೇಕು. ಮಜ್ಜಿಗೆ ಮೊನ್ನೆ ಬೆಣ್ಣೆ ತೆಗೆದಿದ್ನಲ್ಲ, ಮಜ್ಜಿಗೆ ಉಳ್ಕೊಂಡಿದೆ. ಸೊ ಅದಕ್ಕೆ ಮಜ್ಜಿಗೆ ಅಂಬ್ರ ಮಾಡ್ತೀನಿ. ನಿಮ್ಮ ಕಡೆಗೆ ಏನಂತಾರೆ ಗೊತ್ತಿಲ್ಲ, ನಮ್ಮ ಕಡೆಗೆ ಮಜ್ಜಿಗೆ ಅಂಬ್ರ ಅಂತ ಕರೀತಾರೆ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ನಾನು ಮಿಕ್ಸರಲ್ಲಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ರಾಕ್ ಸಾಲ್ಟ್ನ ಹಾಕಿಬಿಟ್ಟು ತರಿಯಾಗಿ ರುಬ್ಕೊಂಡು ಇಟ್ಕೊಳ್ತೀನಿ. ಇದು ಯಾವುದು ಒಗ್ಗರಣೆಗಾದರೂ ಕೂಡ ಹಾಕ್ಕೊಳ್ಳೋಕ್ಕೆ ಬೇಗ ಈಸಿ ಆಗಿಬಿಡುತ್ತೆ ಹೆಚ್ಕೊಳ್ಳೋ ಬದಲು. ಸೊ ಇಲ್ಲಿ ಮಜ್ಜಿಗೆ ತೆಗ್ದಿದ್ನಲ್ವ, ಸೊ ಮಜ್ಜಿಗೆಗೆ ಸ್ವಲ್ಪ ಚಿಟಿಕೆ ಅರಿಶಿನ 1 ಸ್ಪೂನಷ್ಟು ಹಾಕಿಬಿಟ್ಟು ಅದಕ್ಕೆ ಮತ್ತು ರಾಕ್ ಸಾಲ್ಟ್ ಹಾಕಿ ಇದನ್ನು ಮಿಕ್ಸ್ ಮಾಡಬೇಕು. ಬೇಕಿದ್ದರೆ ಸ್ವಲ್ಪ ಹುಳಿ ಜಾಸ್ತಿ ಇದ್ದರೆ ಮಜ್ಜಿಗೆ ಇದಕ್ಕೆ ನಾವು ಏನು ಮಾಡಬೇಕು, ಸ್ವಲ್ಪ ಸಕ್ಕರೆ ಕೂಡ ಹಾಕಿಬಿಟ್ರೆ ಅದು ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ ಹುಳಿ. ಸೊ ಹಾಗಾಗಿ ನಾನು ಸ್ವಲ್ಪ ಸಕ್ಕರೆ ಮತ್ತು ರಾಕ್ ಸಾಲ್ಟ್ 2 ಕೂಡ ಹಾಕ್ಕೊಂಡಿದ್ದೀನಿ. ಇದರ ನಂತರ ನಾನೇನು ಮಾಡ್ತೀನಿ ಅಂದರೆ ಇದಕ್ಕೆ ಹಸಿ ಕಡಲೆ ಹಿಟ್ಟು ಅಂತಾರಲ್ವ, ಗ್ರಾಮ್ ಫ್ಲೋರು, ಸೊ ಅದನ್ನು 2 ಸ್ಪೂನಷ್ಟು ಹಾಕ್ಕೊಳ್ತೀನಿ. ಗಟ್ಟಿ ಮಜ್ಜಿಗೆ ಇದ್ದರೆ 1-2 ಸ್ಪೂನ್ ಸಾಕಾಗುತ್ತೆ. ತಿಳಿ ಮಜ್ಜಿಗೆ ಇದ್ದರೆ ಇನ್ನೊಂದು 1 ಸ್ಪೂನ್ ಎಕ್ಸ್ಟ್ರಾ ಬೇಕಾಗುತ್ತೆ. ಸೊ ನಾನು ಒಂದು ಗಟ್ಟಿ ಮಜ್ಜಿಗೆ ಇತ್ತು, ಮೇಲಿಂದ ನೀರೇನಿದೆಯಲ್ಲ ಅದನ್ನೆಲ್ಲ ಬಸ್ಕೊಂಡಿದ್ದೆ. ಸೊ ಹಾಗಾಗಿ ಇದಕ್ಕೆ 1-2 ಸ್ಪೂನ್ ಕಡಲೆ ಹಿಟ್ಟು ಹಾಕ್ಬಿಟ್ಟು ಇದನ್ನು ಕಲಿಸ್ಕೊಂಬಿಡ್ಬೇಕಾಗತ್ತೆ. ಕಲಿಸ್ಕೊಂಬಿಟ್ಟು ಒಂದು ಬಾಣಲೆ ಇಟ್ಟು ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಹಾಕಿ ಇದಕ್ಕೆ ಚಿಟಪಟ ಅಂದ ತಕ್ಷಣ ಮತ್ತು ಕರಿಬೇವು, ಜೀರಿಗೆ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ನಾನು ಕಲ್ಲಲ್ಲಿ ಕುಟ್ಕೊಂಡಿದ್ದೆ, ಸೊ ಅದನ್ನೇ ಹಾಕಿದ್ದೀನಿ. ಇದನ್ನು ಹಾಕ್ಕೊಂಬಿಟ್ಟು ರುಬ್ಕೊಂಡಿರೋ ಹಸಿಕಾಯಿ ಪೇಸ್ಟ್ ಇತ್ತಲ್ವ ಅದನ್ನು 1-2 ಸ್ಪೂನ್ ಹಾಕ್ಕೋಬೇಕು. ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳೋದು, ಎಷ್ಟು ಖಾರ ತಿಂತಾರೆ ಮನೇಲಿ ಅದನ್ನು ನೋಡ್ಕೊಂಬಿಟ್ಟು ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಂಡಿರೋ ಮಜ್ಜಿಗೆ ಮತ್ತು ಕಡಲೆ ಹಿಟ್ಟು ಏನಿತ್ತಲ್ವ, ಸೊ ಅದನ್ನು ಇದಕ್ಕೆ ಹಾಕ್ಕೊಂಬಿಟ್ಟು ಇದನ್ನು ನೀಟಾಗಿ ಕೈ ಆಡಿಸ್ಕೊಬೇಕು. ಇದು ಚೆನ್ನಾಗಿ ಕುದಿಬೇಕು, ಅಂದರೆ ಹಸಿ ವಾಸನೆ ಆವಾಗಲೇ ಹಸಿಕಾಯ್ದೇನು ಹಾಕಿದ್ವಿ ಅದನ್ನು ಎಲ್ಲ ಹುರ್ಕೊಂಡಿರ್ತೀವಲ್ವ, ಈಗ ಮತ್ತೆ ಚೆನ್ನಾಗಿ ಕುದಿಬೇಕು. ಅಷ್ಟರಲ್ಲಿ ನಾನು ಅದೇ ಗ್ಯಾಪಲ್ಲಿ ಮತ್ತು ಮಷಿನಲ್ಲಿ ಪ್ಯಾಂಟ್ಗಳೆಲ್ಲ ತೊಳೆದಿದ್ದು, ಸೊ ಅದನ್ನು ಒಣಗಕ್ಕೆ ಹಾಕ್ತಿದ್ದೀನಿ. ನಾವು ಲೇಡೀಸೆಲ್ಲ ಹಾಗೆ ಅಲ್ವಾ, ಒಂದೇ ಕೆಲಸ ನಾನು ಮಾಡ್ತಿರಲ್ಲ, ಸೊ ಮಲ್ಟಿ ಟ್ಯಾಲೆಂಟೆಡು. ಹಾಗಾಗಿ ಒಂದು ಮಾಡ್ತಾಯಿದ್ರೆ ಅದ್ರ ಜೊತೆಗೆ ಮತ್ತೆ ಇನ್ನೊಂದೆಲ್ಲ ಕನೆಕ್ಟ್ ಮಾಡ್ಕೊಂಡು ಮಾಡ್ತಾಯಿರ್ತೀವಿ. ಹಾಗೆ ಮಷಿನ್ದು ಬಟ್ಟೆ ಎಲ್ಲ ಹಾಕಿಬಿಟ್ಟು ಹಾಗೆ ಕ್ಲೀನ್ ಮಾಡಿಕೊಂಡೆ. ಒಳಗಡೆ ಅದು ರೆಸಿಡ್ಯೂ ಏನಿರುತ್ತಲ್ಲ ಅದ್ರದ್ದು ಒಳಗಿಂದ ಕ್ಲೀನ್ ಮಾಡ್ಕೊತಾ ಇರಬೇಕು, ಅಂದರೆ ಬಟ್ಟೆ ಕ್ಲೀನಾಗಿರುತ್ತೆ. ಇವಾಗ ಇಲ್ಲಿ ಕಡೆ ಇನ್ನೊಂದು ಬಾಲ್ಕನಿನಲ್ಲಿ ಬಟ್ಟೆ ಎಲ್ಲ ಒಣಗಿತ್ತು, ಅದನ್ನೆಲ್ಲ ಎತ್ಕೊಂಡೆ. ಬಿಸಿಲು ನೋಡಿ ಹೆಂಗಿದೆ ಅಂತ, ಯಪ್ಪ, ಹೋಳಿ ಹಬ್ಬ ಆದ ತಕ್ಷಣ ಇಷ್ಟೊಂದು ಬಿಸಿಲು ಬಂದಿದೆ, ತುಂಬ ಬಿಸಿಲಿದೆ. ಬಟ್ಟೆ ನೋಡಿ ರಾಶಿ ಇದೆ, ಮಡಚ್ಬೇಕು ಇದನ್ನೆಲ್ಲ, ಆಮೇಲೆ ಮಾಡ್ಕೊಳ್ತೀನಿ ನಿಧಾನಕ್ಕೆ. ಸೊ ಇಲ್ಲಿ ಮಜ್ಜಿಗೆ ಅಂಬ್ರ ಕುದೀತಾ ಇದೆ. ಈ ಕೆಲಸ ಮಾಡಿಬಿಟ್ಟು ಹಸಿವಾಗ್ಬಿಟ್ಟಿದೆ ಬೇಗ, ಸೊ ಊಟ ಮಾಡ್ಕೊಂಬಿಟ್ಟು ಮುಂದಿನ ಕೆಲಸ ಮಾಡ್ಕೊಳ್ತೀನಿ. ರೆಡಿಯಾಗಿದೆ ನೋಡಿ ಊಟ ಮಾಡೋಕ್ಕೆ. ಮಜ್ಜಿಗೆ ಅಂಬ್ರ, ಅನ್ನ ಜೊತೆಗೆ ಸಂಡಿಗೆ ಮತ್ತು ಬಳಗದ ಮೆಣಸಿನ್ಕಾಯಿ. ಇದನ್ನು ಮೊನ್ನೆ ಕರೆದಿಟ್ಕೊಂಡಿದ್ದೆ ಬಾಳಿಗೆ ಇಟ್ಕೊಂಡಿದ್ದಾಗ, ಸೊ ಹಾಗಾಗಿ ಅದೇ ಇದೆ. ಇದು ಬಳಕದ ಮೆಣಸಿನ್ಕಾಯಿ ಜೊತೆಗೆ ಅನ್ನ ಮಜ್ಜಿಗೆ ಅಂಬ್ರ ಸಖತ್ ತುಂಬ ಟೇಸ್ಟಾಗಿರುತ್ತೆ. ಚೆನ್ನಾಗಾಗೈತಾ? ನಮ್ಮ ಕಾಲೋನಿನಲ್ಲಿ ಇವಾಗ ಸೇಫ್ಟಿ ಮೆಷರ್ಸ್ ಅಂತ ಒಂದು ಮೀಟಿಂಗ್ ನಡೀತಾ ಇದೆ. ಸೊ ಆ ಸೆಮಿನಾರಿಗೆ ಹೋಗ್ತಾ ಇದ್ದೆ. ಇಲ್ಲಿ ನೋಡಿ ಆಂಟಿಗಳು ಮೊನ್ನೆ ಹೋಲಿ ಎಲ್ಲ ಆಡಿದ್ವಲ್ಲ, ಸೊ ಮಕ್ಕಳೆಲ್ಲ ನಾವು ಎಲ್ಲರೂ ಹಾಗೆ ಓಡಾಡಿದ್ದೀವಿ. ಸೊ ಗಲೀಜಾಗಿದೆ, ಅದನ್ನೆಲ್ಲ ಕ್ಲೀನ್ ಮಾಡ್ಸಕ್ಕೆ ಬಿಟ್ಟಿದ್ದಾರೆ ಅವ್ರನ್ನ. ಇಲ್ಲಿ ನಾವು ಮೀಟಿಂಗಲ್ಲಿ ಕೂತ್ಕೊಂಡಿದ್ದೀವಿ, ಇನ್ನೂ ಜನ ಬರೋರಿದ್ದಾರೆ. ಆ ಕಡೆ ಇನ್ನೊಂದು ಕಾಲನಿ ಇದೆ, ಅಲ್ಲಿಂದ त्याच्यावर तुम्हाला एक प्रश्न विचारतो की तुम्ही तुमच्या घरामध्ये किती
वर्षापासून गॅस सिलेंडर वापरत आहे, कोणी पण सांगू शकतो. ಅದೇ ಫ್ರೆಂಡ್ಸ್ ಏನಂದರೆ ಈಗ ಗ್ಯಾಸ್ ಎಲ್ಲ ಯೂಸ್ ಮಾಡ್ತೀವಲ್ವ, ಸೊ ಅದ್ರ ಸೇಫ್ಟಿ ಮೆಷರ್ಸ್ ಎಲ್ಲ ಏನು ಅಂತ ಹೇಳ್ತಾಯಿದ್ರು. ಕೆಲವೊಬ್ಬರಿಗೆ ಗೊತ್ತಿರಲ್ಲ, ಸೊ ಅವ್ರಿಗೆ ಎಜುಕೇಟ್ ಮಾಡೋಕ್ಕೋಸ್ಕರ. ಹಾಗೆ ಆಮೇಲೆ ಅದಕ್ಕೆ ರೆಗ್ಯುಲೇಟ್ರ್ ಕೂಡ ತೊಗೊಂಡು ಬಂದಿದ್ದರು, ಸೂರ್ಯ ಕಂಪ್ನಿದು. ಸೊ ಚೆನ್ನಾಗಿತ್ತು ಕೂಡ. ಸೊ ಅದನ್ನು ಪರ್ಚೇಸ್ ಮಾಡೋರು ಮಾಡ್ಕೋಬೋದು ಅಂತ ತೊಗೊಂಡು ಬಂದಿದ್ದರು. ಇದು ನೋಡಿ, ಓಮ್ ಮಾಡಿರೋ ಕೆಲಸ ಈ ಥರ ರಬ್ಬರಲ್ಲಿ ಸ್ಟೆಪ್ಲರೆಲ್ಲ ಹಾಕ್ಬಿಟ್ಟು ಈ ಥರ ಡಿಸೈನಾಗಿ ಮಾಡಿದ್ದಾನೆ. ಅದಕ್ಕೆ ಒಂದು ಕ್ಲಿಪ್ ಕಲೆಕ್ಟ್ ಮಾಡಿಕೊಂಡೆ. ಸರಿ ಫ್ರೆಂಡ್ಸ್, ವ್ಲಾಗ್ ತುಂಬ ಜಾಸ್ತಿ ಆಯಿತು ಅಂತ ನನಗೆ ಅನ್ನಿಸ್ತಾ ಇದೆ, ಸ್ಟಾರ್ಟಿಂಗ್ ಅಲ್ವಾ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಎಲ್ಲರೂ ಚೆನ್ನಾಗಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರಿಗೂ ಥ್ಯಾಂಕ್ಸ್. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ ಮಾಡಿ. ಬಾಯ್ ಆಲ್.